ಮನುಷ್ಯರು ಅರ್ಥದಿಂದ ಎಕ್ಸ್ಟೆಂಟ್ ಆದ್ಮೇಲೆ ವ್ಯಾಪ್ತಿ ಪಡೆದ ಮೇಲೆ ಈ ಯೂನಿವರ್ಸ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದು ಗೊತ್ತಾ? ಈ ಎಂಟೈರ್ ಯೂನಿವರ್ಸಿನ ಟೈಮ್ ಲೈನ್ ಅಂದ್ರೆ ಪಾಸ್ಟ್ ಇಂದ ಫ್ಯೂಚರ್ ವರೆಗೂ ಒಂದು ವರ್ಷ ಕ್ಯಾಲೆಂಡರ್ ಆಗಿ ಫಾರ್ಮ್ ನ ಮಾಡಿದ್ರೆ ಇದಕ್ಕೆ ಕಾಸ್ಮಿಕ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಈ ಕಾಸ್ಮಿಕ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ 31 ಮಿಡ್ ನೈಟ್ ಅಲ್ಲಿ ಈ ಸಿಂಗ್ಯುಲಾರಿಟಿ ಅನ್ನೋದು ಬ್ಲಾಸ್ಟ್ ಆಗೋದಕ್ಕೆ ರೆಡಿ ಇದೆ. ರಾತ್ರಿ 12 ಗಂಟೆ ಈ ನ್ಯೂ ಇಯರ್ ಟೈಮ್ಗೆ ಬಿಗ್ ಬ್ಯಾಂಗ್ ಅನ್ನೋದು ನಡೆಯುತ್ತೆ. ನಮ್ಮ ಟೈಮ್ ಲೈನ್ ಪ್ರಕಾರ ಬಿಗ್ ಬ್ಯಾಂಗ್ ನಡೆದಿದ್ದು 13.8 ಬಿಲಿಯನ್ ವರ್ಷ ಹಿಂದೆ. ಆದ್ರೆ ಇಷ್ಟು ವರ್ಷನು ನಾವು ಕಾಸ್ಮಿಕ್ ಕ್ಯಾಲೆಂಡರ್ ಪ್ರಕಾರ ಹೇಳಿದ್ರೆ ನಾವು ಎಷ್ಟು ದಿನ ಮುಂದೆ ಇದೀವಿ ಅಂದ್ರೆ ಅದೇ ಜನವರಿ 1 ರಾತ್ರಿ 12 ಗಂಟೆ 1 ನಿಮಿಷ 1 ಸೆಕೆಂಡ್ ಕೂಡ ದಾಟಿಲ್ಲ. ಇದೇ ಅಪ್ರಾಕ್ಸಿಮೇಟ್ ಆಗಿರೋ ಡೆಸಿಮಲ್ ನಂಬರ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ, ಈ ಸ್ಟಾರ್ಸ್ ಈ ನಕ್ಷತ್ರ ಎಲ್ಲ ಇರುತ್ತಲ್ಲ ಅದರ ಲೈಫ್ ಸ್ಪ್ಯಾನ್ ಎಷ್ಟು ಅಂದ್ರೆ ಮಿಲಿಯನ್ಸ್ ಇಂದ ಟ್ರಿಲಿಯನ್ಸ್ ವರ್ಷವರೆಗೂ ಇರುತ್ತೆ. ಇದೇ ಸ್ಟಾರ್ಸ್ ಇನ ಲೈಫ್ ಸ್ಪ್ಯಾನ್ ನಾವು ಕಾಸ್ಮಿಕ್ ಕ್ಯಾಲೆಂಡರ್ ಪ್ರಕಾರ ಹೇಳಿದ್ರೆ ಈ ಸ್ಟಾರ್ಸ್ ಇನ ಲೈಫ್ ಸ್ಪ್ಯಾನ್ ಬರೇ 1 ಸೆಕೆಂಡ್ ಸೀಸನ್ ಮಾತ್ರ. ನಾವು ನಮ್ಮ ಮಿಲಿಯನ್ಸ್ ಟ್ರಿಲಿಯನ್ಸ್ ವರ್ಷಗಳನ್ನ ಈ ಯೂನಿವರ್ಸ್ ಟೈಮ್ ಲೈನ್ ಅಲ್ಲಿ ಬರೇ 1 ಸೆಕೆಂಡ್ ಒಳಗಡೆ ಮುಗಿಸ್ಬಿಡ್ತೀವಿ. ಮನುಷ್ಯರು ಅರ್ತ್ ಇಂದ ಎಕ್ಸ್ಟೆಂಟ್ ಆದ್ಮೇಲೆ ಸುಮಾರಾಗಿ ಮಿಲಿಯನ್ಸ್ ಆಫ್ ಇಯರ್ಸ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಇಷ್ಟು ವರ್ಷ ಆದ್ಮೇಲೆ ಅರ್ತ್ ಅಲ್ಲಿರೋ ಕಂಪ್ಲೀಟ್ ಗ್ಯಾಸಸ್ ಎಲ್ಲ ಹೋಗ್ಬಿಡುತ್ತೆ. ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೋಗಿ ಅರ್ತ್ ಅನ್ನೋದು ಒಂದು ಬ್ಲಾಕ್ ಹೋಲ್ ಆಗಿ ಫಾರ್ಮ್ ಆಗುತ್ತೆ. ನಾವು ಆಕಾಶದಲ್ಲಿ ನೋಡ್ತಿರೋ ನಕ್ಷತ್ರ ಎಲ್ಲ ಕಂಪ್ಲೀಟ್ ಆಗಿ ಒಂದಿನ ಸತ್ತು ಹೋಗುತ್ತೆ. ಇದು ನಡೆಯಕ್ಕೆ ಟ್ರಿಲಿಯನ್ ವರ್ಷ ಆಗುತ್ತೆ. ಇದಾದ್ಮೇಲೆ ನಮ್ಮ ಸ್ಪೇಸ್ ಅಲ್ಲಿರೋ ಕೋಲ್ಡ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಆಗಿ ಟ್ರಿಲಿಯನ್ಸ್ ವರ್ಷ ಆದ್ಮೇಲೆ ನಮ್ಮ ಯೂನಿವರ್ಸ್ ಅಲ್ಲಿ ಈ ಬ್ಲಾಕ್ ಹೋಲ್ ಎರಾ ಅನ್ನೋದು ಶುರು ಆಗುತ್ತೆ. ನಾವು ನೋಡ್ತಿರೋ ಪ್ಲಾನೆಟ್ಸ್, ಸನ್ನು, ಸ್ಟಾರು ಎಲ್ಲ ಬ್ಲಾಕ್ ಹೋಲ್ ಆಗಿ ಫಾರ್ಮ್ ಆಗ್ಬಿಡುತ್ತೆ. ಈ ಯೂನಿವರ್ಸ್ ಅನ್ನೋದು ತುಂಬಾ ಕತ್ಲೆಯಾಗಿ ಚೂರು ಕೂಡ ಎಲ್ಲೂ ಲೈಟ್ ಇಲ್ದನೆ ನಿಶಬ್ದವಾಗಿ ಈ ಬ್ಲಾಕ್ ಹೋಲ್ ಆಗಿ ಕಂಪ್ಲೀಟ್ ಆಗಿ ಫಾರ್ಮ್ ಆಗ್ಬಿಡುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಿದ್ರೆ ನಿಮ್ಗೆ ಒಂದು ಪ್ರಶ್ನೆ, ಯಾರಾದ್ರೂ ಒಬ್ರು ನಿಮ್ಗೆ ಇಮ್ಮಾರ್ಟಲ್ನೆಸ್ಸಿನ ವರನ ಕೊಟ್ರೆ ಅಂದ್ರೆ ನಿಮ್ಗೆ ಮರಣನೇ ಇರೋದಿಲ್ಲ, ಈ ಯೂನಿವರ್ಸ್ ಟೈಮ್ ಲೈನ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷವರೆಗೂ ಜೀವಂತವಾಗಿ ಇರ್ತೀನಿ ಅಂತ ವರನ ಕೊಟ್ರೆ ನೀವು ಆ ವರನ ತಗೊಂತೀರಾ ಇಲ್ವಾ ಅನ್ನೋದು ಕಮೆಂಟ್ ಅಲ್ಲಿ ಹೇಳಿ.